ಒಂದ್ ಕಡೆ ಬಿಜೆಪಿಯಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಗೊಂದಲ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತದನ್ನ ಗಮನಿಸಿದಿರಾ. ಇದರ ಮಧ್ಯೆ ಬಿಜೆಪಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಶ್ರಮವನ್ನ ಹಾಕಿದ್ದಂತವರು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು. ಅದಾದ್ಮೇಲೆ ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನ ಕಳ್ಕೊಂಡ್ರು ಅವರು ಅಂತ ಇಡೀ ರಾಜ್ಯಕ್ಕಲ್ಲ, ಆಲ್ಮೋಸ್ಟ್ ಇಡೀ ದೇಶಕ್ಕೆ ಗೊತ್ತಿದೆ ಏನಾಯ್ತು ಜಾರಕಿಹೊಳಿ ಅವರ ಒಂದು ಸಚಿವ ಸ್ಥಾನ ಕಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಅನ್ನೋದು. ಇನ್ನೆರಡು ದಿನಗಳಲ್ಲಿ ಬೆಂಗಳೂರಿಗೆ ರಮೇಶ್ ಜಾರಕಿಹೊಳಿ ಅವರು ಬರಲಿದ್ದಾರಂತೆ. ಸಿಡಿ ಹಿಂದಿರುವಂತಹ ಪಕ್ಷದ ವಿರುದ್ಧ ಸಿಡಿದೇಳ್ತಾರ ಜಾರಕಿಹೊಳಿ ಅವರು ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಅವರು ಮೊದಲಿಗೆ ಈ ಒಂದು ಆರೋಪ ಎದುರಾದಂತಹ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಆ ಹಿಂದಿನ ಮಹಾನಾಯಕ ಯಾರು ಅಂತ ಹೇಳ್ತೀನಿ ಅಂತ ಹೇಳಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಿದ್ರು. ಅದಾದ ನಂತರ ಈಗ ಎಲ್ಲೊಂದ್ ಕಡೆ ಅವರ ಪಕ್ಷದವರು ಸಪೋರ್ಟ್ ಮಾಡದಿರುವಂತ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಸಿಡಿದೇಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಅಷ್ಟೇ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಸ್ವಪಕ್ಷದವರ ವಿರುದ್ಧನೂ ಕೂಡ ದೂರನ್ನ ಕೊಟ್ಟಿದ್ದಾರಂತೆ. ಈ ದೂರನ್ನ ಹೈಕಮಾಂಡ್ಗೆ ಸಲ್ಲಿಸಿ ನನ್ನ ಪರವಾಗಿ ನಿಲ್ಲುವಂತೆ ಮಾಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫಡ್ನವೀಸ್ ಮೂಲಕ ಹೈಕಮಾಂಡ್ ನಾಯಕರ ಸಂಪರ್ಕ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಮೊನ್ನೆ ಅಷ್ಟೇ ಅವರನ್ನ ಭೇಟಿ ಮಾಡಿದ್ರು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್. ಅವರ ಮುಖಾಂತರ ಇವರು ಭೇಟಿಯ ಮಾಡಿ ತಮ್ಮ ಅಹವಾಲನ್ನ ಸಲ್ಲಿಸಿದ್ರು. ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಮತ್ತೆ ಸಚಿವರಾಗಿ ಅಂದ್ರೆ ಅಧಿಕಾರವನ್ನ ಸ್ವೀಕರಿಸುವಂತ ನಿಟ್ಟಿನಲ್ಲಿ ಏನೇನೆಲ್ಲ ತಂತ್ರವನ್ನ ಮಾಡಬಹುದು ಅದನ್ನ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಹೊಸ ಆಟಕ್ಕೆ ಬಿಎಸ್ವೈ ಸಿಕ್ತಾಗಿದ್ದಾರಂತೆ. ದೇವೇಂದ್ರ ಫಡ್ನವೀಸ್ ಮುಖಾಂತರ ಎಲ್ಲ ಇಲ್ಲಿ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಹೋದಂತ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರು ಸಿಕ್ತಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಮೇಶ್ ನಡೆ ಬಗ್ಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರಂತೆ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು. ಸಹಜವಾಗಿ ಯಾವುದೇ ಮುಖ್ಯಮಂತ್ರಿಗಳಿದ್ರು ಕೂಡ ಅಷ್ಟೇ, ತನ್ನ ವಿರುದ್ಧ ಯಾರಾದರೂ ಹೋಗ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಗ್ತಾ ಇದೆಯಂತೆ. ಬಿಎಸ್ವೈ ಮತ್ತೆ ವಿಜೇಂದ್ರ ವಿರುದ್ಧ ಆರೋಪ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮಾಧ್ಯಮಗಳಲ್ಲಿ ಆರೋಪ ಮಾಡುವಂತ ಅನುಮಾನ ಇದೆಯಂತೆ. ರಮೇಶ್ ಸಮಾಧಾನಕ್ಕೆ ಸಿಎಂಗೆ ಆಪ್ತ ಸಚಿವರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ರಮೇಶ್ಗೆ ಬಾಲಚಂದ್ರ ಜಾರಕಿಹೊಳಿ ಮೂಲಕ ಸಿಎಂ ಸಂದೇಶವನ್ನ ಕಳಿಸಿದ್ದಾರಂತೆ. ರಮೇಶ್ ಆಪ್ತರ ಮೂಲಕವೂ ಕೂಡ ಸಂದೇಶ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಲಾಗ್ತಾ ಇದೆ. ಸಿಡಿ ಪ್ರಕರಣದಲ್ಲಿ ಬೆನ್ನಿಗೆ ನಿಲ್ತೀವಿ ಎಂಬ ಸಂದೇಶ ರವಾನೆ ಆಗಿದೆಯಂತೆ. ಇಲ್ಲಿ ತನಿಖೆ ಆಗ್ತಾ ಇದೆ. ತನಿಖೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಆ ಹುಡುಗಿ ಬೇರೆ ಕೋರ್ಟ್ ಮೆಟ್ಟಿಲೇರಿದ್ಲು. ಇದೆಲ್ಲದೂ ಕೂಡ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇವರು ಮತ್ತೆ ನಾನು ಸಚಿವನಾಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ತನ್ನ ಪಕ್ಷದಲ್ಲಿ ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಬಹುದೊಡ್ಡವಾಗಿ ಕಾಡ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರಿಗೆ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಒಂದ್ ಕಡೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾದಂತ ಆತಂಕ ಇರುವಂತದ್ದು ಯಡಿಯೂರಪ್ಪನವರಿಗೆ. ಅದರ ಜೊತೆಗೆ ಈ ರಮೇಶ್ ಜಾರಕಿಹೊಳಿ ಬೇರೆ ಮತ್ತೊಂದು ಸುತ್ತಿನ ಒಂದು ಅಸಮಾಧಾನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನುವಂತ ವಿಚಾರ ತಿಳಿತಿದ್ದ ಹಾಗೆ ಯಾವ ರೀತಿಯಾಗಿ ಇದನ್ನ ಈ ಅಸಮಾಧಾನವನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮುಂದಾಗಿದ್ದಾರೆ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಗಮನಿಸ್ತಾ ಇದ್ದೀರಾ. ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಿತ್ತು, ಸರ್ಕಾರವನ್ನ ಕೂಡ ಅದೇ ರೀತಿಯಾಗಿ ತಂದ್ರು. ಅದಾದ್ಮೇಲೆ ಆದಂತ ಆ ಒಂದು ಪ್ರಕರಣ ಏನಿದೆ ಅದು ಬಿಜೆಪಿಗೆ, ಸರ್ಕಾರಕ್ಕೆ, ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಒಂದು ಮುಜುಗರವನ್ನ ತಂದಿತ್ತು. ಅದಾದ್ಮೇಲೆ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾದ ನಂತರ ತನಿಖೆಯನ್ನ ಎದುರಿಸಬೇಕಾಯ್ತು. ತನಿಖೆಯನ್ನ ಕೂಡ ಇನ್ನೂ ಸ್ಟಿಲ್ ಅದು ರನ್ನಿಂಗ್ ಇದೆ. ಆ ಒಂದು ಆ ಕೇಸ್ ಇನ್ನೂ ಕೂಡ ತನಿಖೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ನನ್ನ ಪರವಾಗಿ, ನನ್ನ ಬೆಂಬಲಕ್ಕೆ, ನನ್ನ ಬೆನ್ನಿಗೆ ನನ್ನ ಪಕ್ಷದವರು ನಿಲ್ತಾ ಇಲ್ಲ, ಸ್ಪೆಷಲಿ ಮುಖ್ಯಮಂತ್ರಿಗಳು ನಿಲ್ತಾ ಇಲ್ಲ, ಗೃಹ ಸಚಿವರು ನಿಲ್ತಾ ಇಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಗಮನಿಸ್ತಾ ಇದೀವಿ ರಮೇಶ್ ಜಾರಕಿಹೊಳಿ ಅವರ ಅಸಮಾಧಾನದ ಪ್ಯಾಚ್ ವರ್ಕ್ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಈಗ ಬಿಎಸ್ವೈ?
ಹೌದು ಪೃಥ್ವಿರಾಜ್, ಸದ್ಯಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ ಇರುವಂತದ್ದು ಪಕ್ಕ. ಆದ್ರೆ ಪ್ರಮುಖವಾಗಿ ಅದು ಬೇರೆ ಪಕ್ಷದವರದಲ್ಲ, ಪ್ರಮುಖವಾಗಿ ಮುಖ್ಯಮಂತ್ರಿಗಳ ನಡೆ ವಿಚಾರವಾಗಿ ಮತ್ತೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ವಿಚಾರದಲ್ಲಿ. ಯಾಕಂದ್ರೆ ಈಗಾಗಲೇ ಸಿಡಿ ವಿಚಾರವಾಗಿ ತನಿಖೆ ಆಗ್ತಾ ಇದೆ. ತನಿಖೆ ಆದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅನ್ನೋದು ಕೂಡ. ಅದ್ರ ಜೊತೆಗೆ ಏನಂತಂದ್ರೆ ಯಾರು ವಿರೋಧಿಗಳು ನಿಂತ್ಕೊಂಡ್ರು ಅವ್ರ ಪರವಾಗಿನೇ ಎಲ್ಲೋ ಒಂದ್ ಕಡೆ ತನಿಖೆ ಸಾಕ್ತಾ ಇದೆ ಅನ್ನೋದು ಕೂಡ ರಮೇಶ್ ಜಾರಕಿಹೊಳಿ ಅವರ ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈಗ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಆಗಿರ್ಬೋದು, ಮತ್ತೆ ಯಾರು ಪಕ್ಷದಲ್ಲಿ ತನ್ನ ವಿರುದ್ಧವಾಗಿ ಯಾರು ಷಡ್ಯಂತ್ರವನ್ನ ಮಾಡಿದ್ರು ಮತ್ತೆ ಸಂಚಲನ ರೂಪಿಸಿದ್ರು ಅಂತವರ ವಿರುದ್ಧವಾಗಿ ಈಗ ಬುದ್ಧಿ ಕಲಿಸೋದಕ್ಕೆ ಈಗ ರಮೇಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಈ ಒಂದು ವಿಚಾರವಾಗಿಯೇ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮೀಟ್ ಮಾಡಿರತಕ್ಕಂತ ರಮೇಶ್ ಜಾರಕಿಹೊಳಿ ಅವರು ಒಂದಷ್ಟು ವಿಚಾರಗಳನ್ನ ಅವ್ರಿಗೆ ತಿಳಿಸಿದ್ದಾರೆ. ಜೊತೆಗೆ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಈ ಒಂದು ವಿಚಾರದಲ್ಲಿ, ಪಕ್ಷದವರಿಂದ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವೆಲ್ಲದ್ರ ಬಗ್ಗೆ ಕೂಡ ದೇವೇಂದ್ರ ಫಡ್ನವೀಸ್ ಅವರಿಗೆ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಜೊತೆಗೆ ಈ ಒಂದು ವಿಚಾರವಾಗಿ ಶೀಘ್ರವೇ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಭೇಟಿಗೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು, ಮತ್ತೆ ಇದ್ರ ಬಗ್ಗೆ ಕೂಡ ಅವ್ರಿಗೆ ಗಮನಕ್ಕೆ ತರಬೇಕು. ಹೀಗಾಗಿ ನೀವು ಓಕೆ ಅವ್ರ ಬೆನ್ನಿಂಗ್ ನಿಲ್ತಾ ಇಲ್ಲ, ಇವ್ರ ಬೆನ್ನಿಂಗ್ ನಿಲ್ತಾ ಇಲ್ಲ ಅನ್ನೋದಕ್ಕಿಂತ ಆ ಹುಡುಗಿ ಕೂಡ ಕೋರ್ಟ್ ಮೆಟ್ಟಿಲೇರಿರುವಂತದ್ದು, ಅವ್ರ ಪರವಾಗಿ ಇಲ್ಲಿ ತನಿಖೆ ನಡೀತಾ ಇದೆ ಅಂತ. ಇನ್ನೊಂದ್ ಕಡೆ ಪಕ್ಷ ಆಗ್ಲಿ ನಾಯಕರಾಗ್ಲಿ ಇದನ್ನ ಬಹಿರಂಗವಾಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ, ಅವ್ರಿಗೂ ಕೂಡ ಮುಜುಗರ ಅಲ್ವಾ ಇದು? ಹೌದು ಪೃಥ್ವಿರಾಜ್, ಪ್ರಮುಖವಾಗಿ ಈಗ ಸಿಡಿ ವಿಚಾರ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಕೂಡ ಒಂದ್ ರೀತಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ ಈ ಒಂದು ವಿಚಾರ ಬಗ್ಗೆ. ಆದ್ರೆ ಏನೇ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಅನ್ಕೊಂಡಿದ್ರು, ಯಾಕಂದ್ರೆ ತಮ್ಮದೇ ಸರ್ಕಾರ ಇದೆ, ಹೀಗಾಗಿ ತಮ್ಮದೇ ಸರ್ಕಾರ ಆಗಿರೋದ್ರಿಂದಾಗಿ ಮುಖ್ಯಮಂತ್ರಿಗಳು ಕೂಡ ನಮ್ ಜೊತೆ ಇದ್ದಾರೆ. ಜೊತೆಗೆ ನಾವೇ ಸರ್ಕಾರ ತಂದಿರುವಂತ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ತನಿಖೆ ನಮ್ಮ ಪರವಾಗಿ ಆಗತ್ತೆ ಅನ್ನೋದು ಕೂಡ ವಿಶ್ವಾಸದಲ್ಲಿದ್ರು ರಮೇಶ್ ಜಾರಕಿಹೊಳಿ ಅವರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಅದು ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂತ. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರು ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿ ಆಗ್ಲಿಕ್ಕೂ ಮುಂಚೆ ಯಡಿಯೂರಪ್ಪನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಇಲ್ಲ ಅವರೇ ಇನ್ನು 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಬ್ಯಾಟಿಂಗ್ ಮಾಡಿ ಈಗ ಅಸಮಾಧಾನಗೊಂಡಿದ್ದಾರೆ. ಯಾವ ರೀತಿಯಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲ ಪ್ಯಾಚ್ ವರ್ಕ್ ಅನ್ನ ಮಾಡ್ಕೊಳ್ತಾರೆ BSY ಅನ್ನುವಂತ ಮಾತುಗಳು ಕೂಡ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೆಟ್ವರ್ಕ್ 18 ಮತ್ತು